ಎಲ್ಲ ವ್ಯೂ ಹೇಳಿದ್ರು. ಓಕೆ ಸರ್, ಸಾರಿ ಬಂದೆ ಹೆಲ್ತ್ ಮಿನಿಸ್ಟ್ರು UT ಖಾದರ್ ಅವರು ಫೋನ್ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇಡೀ ರಾಜ್ಯದ ಪರವಾಗಿ ನಾವು ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀವಿ ಇನ್ನೊಂದ್ಸಲ ನಿಮ್ಗೆ ಖಾದರ್ ಸರ್. ಬಟ್ ನಾನು ಇಲ್ಲಿ ಪ್ಯಾನಲ್ ಅಲ್ಲಿ ಡಿಬೇಟ್ ಮಾಡ್ಬೇಕಾದ್ರೆ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಇದು ಇವಾಗಿಂದಲ್ಲ ತುಂಬಾ ವರ್ಷಗಳಿಂದ ಇದೆ ಅಂತ. ಯಾವುದು ಈ ಮೆಡಿಕಲ್ ಮಾಫಿಯಾ ಅಥವಾ ಈ ನಕಲಿ ಮೆಡಿಸಿನ್ ಅನ್ನೋದು ಇವತ್ತು ನೆನ್ನೆದಲ್ಲ, ತುಂಬಾ ವರ್ಷಗಳಿಂದ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ರಾಬ್ಲಮ್ ಅಲ್ಲ, ನಮ್ಗೆ ಪ್ರಾಬ್ಲಮ್ ಇದು. ಯಾರು ಅದ್ರ ಬಗ್ಗೆ ಪತ್ತೆ ಹಚ್ಚಿಕೊಂಡು ಕ್ರಮ ತಗೊಳ್ಬೇಕು. ಅದು ಹಿಂದೆಯಿಂದಲೇ ಕೂಡ ಇದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಇನ್ನು ಬೇರೆ ಬೇರೆ ಇಂಥದ್ದೇ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಎಂತ ಮಾಡುದು? ಸರಿಯಾ ತಪ್ಪ ಅಂತ ಇರುವಂತದ್ದು. ಏನಾದ್ರು ತಪ್ಪು ಮಾಡಿದ್ರೆ ಅದು ಹಿಂದೆಂದಲೂ ಕೂಡ ಇದೆ ಅಂತ ಹೇಳಿದ್ರೆ ಅದು ಸರಿ ಅಂತ ಹೇಳಿಕ್ಕೆ ಆಗ್ತದಾ? ಕರೆಕ್ಟ್. ಖಾದರ್ ಸರ್, ನನ್ನ ಕನ್ಸರ್ನ್ ಕೇಳ್ಬಿಡ್ತೀನಿ. ಈಗ ಈ ಫೇಕ್ ಮೆಡಿಸಿನ್ ಎಷ್ಟೋ ಜನರ ಪೇಷಂಟ್ ಬಾಡಿ ಒಳಗೆ ಸೇರ್ಕೊಂಡಿದೆ. ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು ಈಗ? ಆ ಟ್ರೇಸ್ ಅಥವಾ ಟ್ರ್ಯಾಕ್ ಮಾಡೋದು ಹೆಂಗೆ ಡಾಕ್ಟರ್ ಮಿನಿಸ್ಟರ್ ಸರ್ ಇವಾಗ? ಈಗ ನೋಡಿ, ಫಸ್ಟಿಗೆ ನಮ್ಗೆ ಇದರಲ್ಲಿ ಭಾಗಿಯಾಗಿ ಈ ಆರೋಪಿಗಳಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಫಸ್ಟ್ ಪತ್ತೆ ಹಚ್ಚಬೇಕು. ಯಾಕೆಂತ ಹೇಳಿದ್ರೆ ಅವ್ರು ತಂದವ್ರು ಮಾತ್ರ ಜವಾಬ್ದಾರಿ ಅಲ್ಲ. ಯಾರು ವೆಹಿಕಲ್ ಅಲ್ಲಿಗೆ ಹೋಗಿದಂತ ತಕೊಂಡು ಅವ್ನ್ ಗೊತ್ತಿಲ್ವಾ ಇದು ಡೂಪ್ಲಿಕೇಟ್ ಅಂತ ಹೇಳಿ? ಅವ್ರು ನಮ್ಗೆ ಮಾಹಿತಿ ಕೊಡ್ಬೇಕಾ ಬೇಡವಾ? ಕರೆಕ್ಟ್. ಎರಡನೇದು ಹಾಸ್ಪಿಟಲ್ ಮತ್ತು ಫಾರ್ಮಸಿ ಅವರು. ಹಾಸ್ಪಿಟಲ್ ಮತ್ತು ಫಾರ್ಮಸಿ ಯಾರು ತಗೊಳ್ತಾರೆ ಅವ್ರಿಗೆ ಗೊತ್ತುಂಟಲ್ಲ ಇದು ಫೇಕ್ ಅಂತ ಹೇಳಿ. ಆಗ ಹಾಸ್ಪಿಟಲ್ ಹಿಡಿದಾಗ ಅದು ಯಾವುದೆಲ್ಲ ಪೇಷಂಟ್ ಹೋಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದರಲ್ಲಿ ಇವತ್ತು ಇದರ ಗೊತ್ತಾಗುವಂತದ್ದು. ಅದಕ್ಕಾಗಿ ಇವತ್ತು ತನಿಖೆ ಇವತ್ತು ನಡೀತಾ ಇದೆ. ಅದಕ್ಕೆ ನಾವು ಕೂಡ SIT ಮಾಡ್ಬೇಕಂತ ಕೇಳಿದ್ದೇವೆ. ಈಗ ನೀವು ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಕೇಳ್ತಾ ಇದ್ರಿ ಸರ್. ಈ ತರದ್ ಏನಾದ್ರು ಇನ್ಫಾರ್ಮೇಶನ್ ಕೊಟ್ರೆ ನಾವು ನಿಮ್ಗೆ ಬಹುಮಾನ ಕೊಡ್ತೀವಿ ಅಂತ. ಅದೊಂಚೂರು ನೀವು ನಿಮ್ ಬಾಯಲ್ಲಿ ಇನ್ನೊಂದ್ಸಲ ನಮ್ಮ ವಿಸ್ತಾರ ಚಾನೆಲ್ ಮುಖಾಂತರ ಹೇಳ್ಬಿಡಿ ಸರ್ ಪ್ಲೀಸ್. ನೋಡಿ, ಇವತ್ತು ಈ ರೀತಿಯ ಒಂದು ಸಮಾಜಕ್ಕೆ ದೊಡ್ಡ ಮಟ್ಟ ಅನ್ಯಾಯ ಮತ್ತು ಮೋಸ ಮಾಡೋ ಜಾಲನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮದೇ ಸರ್ಕಾರ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಕೂಡ ಸಾಧ್ಯವಿಲ್ಲ. ನಮ್ಮ ಫುಡ್ ಅಂಡ್ ಸೇಫ್ಟಿ ಇರುವುದೆಷ್ಟು 150-200 ಜನ, ಪೊಲೀಸ್ ನಲ್ಲಿ ಇರುವುದೆಷ್ಟು 0.25 ಜನ ಮಾತ್ರ ಸಂಖ್ಯಾನುಸಾರ ಇರ್ತಾರೆ. ಇದನ್ನೆಲ್ಲ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ನಮ್ಗೆ ಬಹುಶಃ ಊರವರು ಸಹಕಾರಕ್ಕೊಂದು ಕೆಲಸ ಇವತ್ತು ಮಾಡ್ಬೇಕು ಮತ್ತು ಊರವರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಎಲ್ಲಿಯಾದ್ರೂ ಈ ರೀತಿಯ ಒಂದು ದಾಸ್ತಾನಿಟ್ಟಂತ ಮನೆ ಗೊತ್ತಾದ್ರೆ ಅವ್ರನ್ನ ನೀವು ಕೇಳ್ಬೋದಲ್ಲ, ಎಲ್ಲಿಂದ ಬರ್ತದೆ, ಏನ್ ಫ್ಯಾಕ್ಟ್ರಿ ಯಾವ್ದೊಂದು ಕೇಳಿ ಮಾಹಿತಿ ನಮ್ಗೆ ಕೊಡ್ಬೋದು. ನಾವು ಸರ್ಕಾರನೇ ಮಾಡ್ಬೇಕು, ಸರ್ಕಾರ ಅಧಿಕಾರಿಗಳು ಮಾಡ್ಬೇಕಂತಲೇ ಈ ದೇಶದ ಇಷ್ಟು ಜನಸಂಖ್ಯೆ ಇರುವಾಗ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? ಜನ ಇದು ಸ್ವಲ್ಪ ಡಿಸಿಪ್ಲಿನ್ ಆಗ್ಬೇಕಲ್ಲ, ಜನ ಗೊತ್ತಾಗೋದಾಗಿದ್ದ ನಾವು ಊಟದಲ್ಲಿ ಖಂಡಿತ. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಹಾಕ್ಬಿಡ್ತೀನಿ. ಇಂಟರ್ ಸ್ಟೇಟ್ ಗಳಿಂದ ಬರ್ಬೇಕಾದ್ರೆ ಚೆಕ್ ಪಾಯಿಂಟ್ ಯಾವ್ದು ಇರಲ್ವಾ? ಇದ್ರೂ ಇವ್ರು ಒಳಗ್ ಬರ್ತಾ ಇದ್ದಾರೆ ಅಂದ್ರೆ ಬಹುಶಃ ಅಡ್ಜಸ್ಟ್ಮೆಂಟ್ ತುಂಬಾ ದೊಡ್ಡದಾಗಿದ್ಯಾ ಅಂತ ಖಾದರ್ ಸರ್? ಖಂಡಿತವಾಗಿಯೂ ನಿಮ್ಮ ಉತ್ತಮವಾದ ಪ್ರಶ್ನೆ. ಅದಕ್ಕಾಗಿ ದೊಡ್ಡ ಮಟ್ಟದ ವ್ಯಾಪಕ ಜಾಲ ಇದು. ಬರೀ ನಮ್ಮ ರಾಮನಗರಕ್ಕೆ ಮಾತ್ರ ಸೀಮಿತ ಆಗಿರ್ಲಿಕ್ಕಿಲ್ಲ ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗ್ಲಿಕ್ಕಿಲ್ಲ. ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ಕೂಡ ಇಂಥದ್ದು ಇರಬಹುದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದು ಇದೆ. ಅದಕ್ಕಾಗಿ ನಾವು ಇದನ್ನು ದೇಶ ಮಟ್ಟದಲ್ಲಿ ತನಿಖೆ ಮಾಡ್ಬೇಕಂತ ಹೇಳಿ ಕೇಂದ್ರದ ಆರೋಗ್ಯ ಸಚಿವರಿಗೆ ಕೂಡ ಬರೆದಿದ್ದೇವೆ ಮತ್ತು ಹಿಮಾಚಲ ಮತ್ತು ತೆಲಂಗಾಣದ ಮಂತ್ರಿಗಳು ಕೂಡ ನಾವು ಬರೆದಿದ್ದೇವೆ. ಅಲ್ಲಿ SIT ತನಿಖೆ ಮಾಡ್ಬೇಕಂತ ಹೇಳಿಕೊಳ್ಳು. ಇದಕ್ಕಾಗಿ ಈಗ ಮೆಡಿಕಲ್ ರೈಡ್ ಇವತ್ತಿಂದ ನೀವು ಶುರು ಮಾಡ್ತೀರಿ ಅಂತ ಕೇಳ್ಪಡ್ತಾ ಇದ್ವಿ, ಹೌದಾ ಸರ್? ಇವತ್ತು ನಾವು ಒಂದು ಪ್ಲಾನ್ ಮಾಡಿದ್ದೇವೆ. ಇವತ್ತು ನಾವೆಲ್ಲ ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ಮಾಡ್ತಾ ಇದ್ದೇವೆ. ರೈಲ್ವೆ ಸ್ಟೇಷನ್ ರೈಲ್ವೆ ಕ್ಯಾಂಟೀನ್ ಒಳಗಡೆ ಟ್ರೈನ್ ಅಲ್ಲಿ ಹೋಗ್ತಾರಲ್ಲ ಅವ್ರ ಕೇಟರಿಂಗ್ ಇದೆಯಲ್ಲ, ಅದನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ಸರ್. ನಮ್ಮ ಹಿರಿಯ ಸಾಮಾಜಿಕ ಹೋರಾಟಗಾರರು ಒಂದೇ ಒಂದು ಪ್ರಶ್ನೆ ನಿಮಗೆ ಕೇಳಬೇಕಂತೆ ಸರ್, ಪ್ಲೀಸ್ ಗೋ ಅಹೆಡ್. ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ಅಭಿನಂದನೆಗಳು. ನೈಜ ಹೋರಾಟಗಾರರ ವೇದಿಕೆ ಪರವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಆದರೆ ನಮಗೆ ಒಂದು ಪ್ರೇಯರ್ ಇದೆ, ರಿಕ್ವೆಸ್ಟ್ ಇದೆ ನಿಮ್ಮಲ್ಲಿ. ಈ ಕರ್ನಾಟಕ ರಾಜ್ಯ ವೈದ್ಯಕೀಯ ಔಷಧಿ ಸರಬರಾಜು ನಿಗಮಕ್ಕೆ ಒಬ್ಬರು ಸಾಂಖ್ಯಿಕ ಇಲಾಖೆಯಲ್ಲಿ ಕೆಲಸ ಮಾಡೋ ಅಧಿಕಾರಿ ಮತ್ತು ಹಿಂದೆ ಯಾವುದೋ ಸಚಿವರಿಗೆ ಅವರು PA ಆಗಿದ್ದವ್ರನ್ನ MD ಮಾಡಿದ್ದೀರಿ. ಅಲ್ಲಿ ಹಿಂದೆ ಇದ್ದ IAS ಅಧಿಕಾರಿ ಕಂಗನವಲ್ಲಿ ಅವರನ್ನ ತೆಗೆದಾಕಿದ್ದೀರಿ. ಆ ಔಷಧಿ ನಿಗಮ ಮಂಡಳಿಗೆ IAS ಅಧಿಕಾರಿ ಒಬ್ಬರು ಬೇಕಾಗ್ತಾರೆ. ಮತ್ತು ಔಷಧಿ ಖರೀದಿಯ ಕಮಿಟಿಯನ್ನು ನೀವು ಸ್ವಲ್ಪ ಬದಲಾವಣೆ ಮಾಡಬೇಕು, ಪರಿವರ್ತನೆ ಮಾಡಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ಎಕ್ಸ್ಪರ್ಟ್ ಇವ್ರನ್ನ ಹಾಕಬೇಕು ಅಂತೇಳಿ ನಮ್ಮ ರಿಕ್ವೆಸ್ಟ್ ಸರ್. ಇಲ್ಲ, ನೀವು ನಿಮ್ಮ ಈ ಒಂದು ಬೇಡಿಕೆ ಮತ್ತು ರಿಕ್ವೆಸ್ಟ್ ಸರಿ, ಅದು ನಾನು ತಪ್ಪದನ್ನು ಹೇಳುದಿಲ್ಲ.
ಆದ್ರೆ ನಾನು ಅನುಭವಿಸಿದ ಒಂದು ಕೆಲವು ವಿಷಯ ಅಂತ ಹೇಳಿ IAS ಕಲಿತ ತಕ್ಷಣ ಅವರಿಂದ ಬಂದಲ್ಲಿ ಮ್ಯಾಜಿಕ್ ಮಾಡುದಿಲ್ಲ. ಇವತ್ತು ಕಳೆದ ನಮ್ಮ ವರ್ಷದಲ್ಲಿ ಇನ್ನೂ ಕೂಡ ನಾವು PSC ಗೆ ಮತ್ತು ತಾಲೂಕು ಆಸ್ಪತ್ರೆ ನಾವು ಮದ್ದು ಸರಬರಾಜು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ನಾವು ಟೆಂಡರ್ ಮಾಡುವ ಪ್ರೋಸೆಸ್ ಅಲ್ಲಿ ಡಿಲೇ ಮಾಡಿದ ಕಾರಣ ಇನ್ನೂ ಕೂಡ ಮಾಡ್ಲಿಲ್ಲ. ಕಾರಣ IAS ಅಧಿಕಾರಿಗಳು ಕೂತ್ಕೊಂಡವರಲ್ಲಿ ಅಲ್ಲಿ ಆಗ IAS ಅಧಿಕಾರಿಗಳೇ ಇದ್ರಲ್ವಾ. ಈಗ ನಮ್ಗೆ IAS KS ಇನ್ನೊಬ್ಬ ನಮ್ಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೆ ಜೆನ್ಯೂನ್ ಯಾರಿದ್ದಾರೆ ಅವ್ರು ಬೇಕು ಅಂತ. ಎಕ್ಸಾಕ್ಟ್ಲಿ ಸರ್, ಇದು ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗಿರುತ್ತೆ. ನನಗೆ ಅನುಭವ ಇದೆ. ಅದಕ್ಕಾಗಿ ನಮ್ಗೆ ಅವತ್ತು ಮಿನಿಸ್ಟರ್ ಆಗಿದ್ದಾಗ ಒಬ್ಬ ಪ್ರಾಮಾಣಿಕ ಒಬ್ಬ ಆಫೀಸರ್ ಯಾರಿದ್ದ ಅವನಂತ ತಕೊಂಡು ಅಲ್ಲಿ ಬಂದಿದ್ದ, ಅವನ ಪ್ರಾಮಾಣಿಕತೆ ನೋಡಿ ಅಲ್ಲಿ ಸ್ಥಾನ ಕೊಟ್ಟಿದ್ದೆ ಹೊರತು ಅವನ ನಾವು IAS KS ಅಂತ ನಾವು ನೋಡ್ಲಿಲ್ಲ. 55 ಟೆಂಡರ್ ಬೀಡರ್ ಗಳನ್ನ ನೀವು ರಿಜೆಕ್ಟ್ ಮಾಡಿದಿರಾ. ಈಗ ಔಷಧಿಗಳು ಸಿಗುತ್ತಾ ಇಲ್ಲ ಸರ್ಕಾರದ ಆಸ್ಪತ್ರೆಗಳಲ್ಲಿ. ಈಗ ನೋಡಿ ಅದನ್ನ ನಾನು ಹೇಳೋದು ಈಗದ ವಿಚಾರ ಅಲ್ಲ, ಹಿಂದೆ ಆಗಿತ್ತು. ಅದರಿಂದ ನಮ್ಗೆ ಟೆಂಡರ್ ಪ್ರೊಸೆಸ್ ಲೇಟ್ ಆಗಿದೆ. ಯಾರಿಗೂ ಕೂಡ ಇವತ್ತು ಈಗ ನಮ್ಮ ಇವತ್ತು IV ಫ್ಲೂಯಿಡ್ ಇದ್ದ ಪ್ರಾಬ್ಲಮ್ ಆಯ್ತಲ್ಲ, ಅವಾಗ IAS ಅಧಿಕಾರಿ ಇದ್ದದಲ್ಲ ಅಲ್ಲಿ ಕೂತ್ಕೊಂಡು ಸರ್ ಇನ್ನೊಂದೇ ಒಂದು ಪ್ರಶ್ನೆ ಖಾದರ್ ಸರ್, ಪಾರ್ಟ್ಸ್ ತಂದು ಇಲ್ಲಿ ಸೀಲ್ ಮಾಡಿ ಒಳ್ಳೆ ಸ್ಕ್ಯಾನಿಂಗ್ ಸೆಂಟರ್ ಅಂತ ಮಾಡಿದ್ರಲ್ಲ, ಅವಾಗ ಇದ್ದದ್ದು IAS ಆಫೀಸರ್ ಅಲ್ವಾ. ಕರೆಕ್ಟ್ ಸರ್. ಖಾದರ್ ಸರ್ ಕೊನೆ ಪ್ರಶ್ನೆ. ಸರ್ ಗಾಟ್ ಇಟ್ ಸರ್. ಈಗ ಮೆಡಿಕಲ್ ಗಳೆಲ್ಲ ಈ ಕರ್ಮ ಆದ್ರೆ ಇನ್ನು ಆನ್ಲೈನ್ ನಲ್ಲಿ ನಾವು ಈ ಮೆಡಿಸಿನ್ಸ್ ನ ತರಿಸ್ಕೊಳ್ತಾ ಇದ್ವಲ್ಲ, ಇದ್ರ ಕತೆ ಹೆಂಗೆ ಸರ್? ಆಫರ್ ಅಂದ್ಕೊಂಡು ತುಂಬಾ ಜನ ಆನ್ಲೈನ್ ಅಲ್ಲಿ ಮೆಡಿಸಿನ್ ತರಿಸ್ಕೊಳ್ತಾ ಇದ್ರು. ಖಂಡಿತವಾಗಿಯೂ ಈಗ ಪ್ರತಿಯೊಂದನ್ನು ಕೂಡ 100 ಸಲ ನೋಡಿ ಒಂದು ತಗೊಳ್ಳುವಂತಹ ಪರಿಸ್ಥಿತಿ ಆಗಿದೆ. ಈಗ ಪ್ರತಿಯೊಂದಲ್ಲಿ ಕೂಡ ವಿಶ್ವಾಸ ಕಡಿಮೆ ಆಗಿದೆ. ಈಗ ಹೋಟೆಲ್ ಅಲ್ಲಿ ಹೋಗಿ ಸರಿ ಊಟ ಕೊಡ್ತಾನಲ್ಲ ಅಂತ ಹೆದರಿಕೆ, ಆಸ್ಪತ್ರೆ ಸರಿಯಾಗಿ ಮದ್ದು ಉಂಟಲ್ಲ ಅಂತ ಹೆದರಿಕೆ. ಅಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. 10 ಸಲ ನೋಡ್ಬೇಕಾಗ್ತದೆ ಈಗ. ಸರ್ ನಿಮ್ಮ ಮೇಲೆ ನಿರೀಕ್ಷೆ ಇನ್ನೂ ಬೆಟ್ಟದಷ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಟೈಮ್ ಅನ್ನ ಇಷ್ಟು ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಕಮಿಂಗ್ ಬ್ಯಾಕ್, ಇದು ಅವರಿಗೆ ಈ ವಿಚಾರದಲ್ಲಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾರು ಮಾಡ್ದಲ್ಲ ಇರೋದನ್ನ ಮಾಡ್ತಾ ಇದ್ದಾರೆ ಅವರು. ಹೌದು, ಇದು ಹೊಸದಲ್ಲ, ಬಟ್ ರೈಡ್ ಆಗ್ತಾ ಇರೋದು ಹೊಸದಾಗಿ. ಈ ಮಾಫಿಯಾ ಹೊಸದಲ್ಲ.